ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಬ್ಲೌಸ್ ಕಟಿಂಗ್ಸ್ನ ಹೇಗೆ ಮಾಡೋದು ಅಂಥೇಳಿ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಬ್ಲೌಸ್ ಅಳತೆ ತಗೊಂಡು ನಾವು ಬ್ಲೌಸ್ ಕಟಿಂಗ್ಸ್ನ ಹೇಗೆ ಮಾಡಬೇಕು ಅಂಥೇಳಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಲೈನಿಂಗ್ ಬಟ್ಟೆ ಕಟ್ ಮಾಡಿದ ಮೇಲೇ ನಾನು ಇದನ್ನು ಅದರ ಅಳತೆ ತೊಗೊಂಡು ಇದನ್ನು ಕಟ್ ಮಾಡ್ಕೊಳ್ತೀನಿ. ಅದಕ್ಕೂ ಮುಂಚೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಯಾರೇ ಹೊಸಬ್ರು ಆಗಿದ್ರು, ಎಷ್ಟೇ ಹೊಸಬ್ರು ಆಗಿದ್ರು ಕೂಡ ನೋಡಿ, ಈಗ ತಾನೇ ಕಲಿತಾ ಇದ್ದೀವಿ ಅನ್ನೋರು ಕೂಡ ಈ ಬ್ಲೌಸ್ ಕಟ್ಟಿಂಗ್ಸ್ನ ನೋಡಿ ನೀವು ಕಲಿಬೋದು. ಓಕೆನಾ? ಈ ಬ್ಲೌಸ್ ಕಟ್ಟಿಂಗ್ಸ್ನ ನೋಡಿದರೆ ನೀವು ಪರ್ಫೆಕ್ಟಾಗಿ ನೀವು ಕಲಿತೀರಾ ಅನ್ನೋ ಭರವಸೆ ನನಗಿದೆ. ಇದೇ ಥರ ನೀವು ಕಟ್ ಮಾಡಿ ಅಂದರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಕಟ್ಟಿಂಗು ಬರುತ್ತೆ. ಓಕೆನಾ? ನೋಡಿ, ಇದು ಲೈನಿಂಗ್ ಬಟ್ಟೆ ಆಗಿರೋದ್ರಿಂದ ನಾನು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾವು ಈ ಥರನ ಫೋಲ್ಡ್ ಮಾಡ್ಕೋಬೇಕು. ಓಕೆ, ಅಳತೆ ಬ್ಲೌಸ್ನ ತಗೋಬೇಕು, ಒಂದು ಸ್ಕೇಲ್ನ ತಗೋಬೇಕು, ಒಂದು ಅಳತೆ ಟೇಪ್ನ ತಗೋಬೇಕು, ಮೆಜರ್ಮೆಂಟ್ ಟೇಪ್ನ ನಾವು ತಗೋಬೇಕು. ನೋಡಿ, ಇದು ಇಂಚಸ್ಸು, ಈ ಕಡೆ ಇರೋದು ಇಂಚಸ್ಸು, ಇದು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಇದೆಯಲ್ಲ ಇದು ಇಂಚಸ್ಸು, ಇದು ಸೆಂಟಿಮೀಟರ್ ಅಂಥೇಳಿ ನಾವು ಇಂಚಸ್ ಕಡೆನೇ ನಾವು ಅಳತೆನ ಮೆಜರ್ಮೆಂಟ್ನ ತಗೋಬೇಕು. ಓಕೆನಾ? ಈಗ ಸ್ಟಾರ್ಟ್ ಮಾಡೋಣವಾ? ನೋಡಿ, ಹೀಗೆ ಫೋಲ್ಡ್ ಮಾಡಿ ಇಟ್ಕೋಬೇಕು. ಹೀಗೆ ಫೋಲ್ಡ್ ಮಾಡಿ ಇಟ್ಕೋಬೇಕು. ಅದಕ್ಕೂ ಮುಂಚೆ ನಾವು ಅಳತೆ ಬ್ಲೌಸ್ನ ಎದೆ ಅಳತೆ, ಸುತ್ತಳತೆ ನಾವು ತಗೋಬೇಕು. ಎದೆ ಸುತ್ತಳತೆ ಹೇಗೆ ತಗೋಬೇಕು ಅಂದರೆ ನೋಡಿ, ಇಲ್ಲಿ ಉಕ್ಸ್ ಪಾರ್ಟ್ ಇದೆ ಅಲ್ವಾ, ಉಕ್ಸ್ ಪಾರ್ಟಿಂದ ನಾವು ನೋಡಿ ಇಲ್ಲಿ ಶೋಲ್ಡರ್ನ ಅಟ್ಯಾಚ್ ಮಾಡಿರುವಂಥ ಬಗಲ್ ಪಾರ್ಟ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ನಾವು ಅಳತೆನ ತಗೋಬೇಕು. ಹೀಗೆ ಎಷ್ಟಿದೆ, ಇದು 12 ಇಂಚಿದೆ. ಓಕೆನಾ? 12 ಇಂಚಿಗೆ ನಾವು ತಗೋಬೇಕು. ಈ ಕಡೆನೂ ನೋಡ್ಕೋಬೇಕು ಮತ್ತು ಎರಡೂ ಸೈಡ್ ನಾವು ಎಷ್ಟಿದೆ ಅಂಥೇಳಿ ನೋಡ್ಕೋಬೇಕು. ನೋಡಿ, ಈ ಕಡೆ 11 11.25 ಇಂಚಿದೆ. 11 ಇಂಚು ಇಟ್ಕೊಳ್ಳೋಣ. ಅಂದರೆ ಇದು 12 ಇಂಚು, ಇದು 11 ಇಂಚು, ಅಂದರೆ ಈಗ 11.25 ಇಂಚು ಇದೆ ಅಂತ ನಮಗೆ ಕನ್ಫರ್ಮ್ ಆಗ್ತಿದೆ. ಈಗ ನಾವು ಇದನ್ನು ಒಂದು 12 ಇಂಚಿಗೆ ಇಟ್ಕೊಳ್ಳೋಣ. 12 ಇಂಚಿಗೆ ನಾವು ಇಟ್ಕೋಬೇಕು, ಫೋಲ್ಡ್ ಮಾಡ್ಕೋಬೇಕು. ನೋಡಿ, 12 ಇಂಚು. ಹಾಂ, 12 ಇಂಚು ಕರೆಕ್ಟಾಗಿದೆ. 12 ಇಂಚು ನಾವು ಎದೆ ಸುತ್ತಳತೆನ ಇಟ್ಕೊಂಡಿದ್ದೀವಿ. ಈಗ ನಾವು ಉದ್ದ ಎಷ್ಟಿದೆ ಅಂಥೇಳಿ ನೋಡ್ಕೋಬೇಕು. ಬ್ಲೌಸ್ನ ಉದ್ದ ಎಷ್ಟಿದೆ ಅಂಥೇಳಿ ನೋಡ್ಕೋಬೇಕು. ಅದಕ್ಕೆ ನಾವು ಬ್ಯಾಕ್ ಸೈಡ್ನ ಅಳತೆ ತಗೋಬೇಕು. ನೋಡಿ, ಇಲ್ಲಿಂದ ನೋಡಿ ಸ್ಟ್ರೈಟಾಗಿ ಎಷ್ಟಿದೆ, ಇದು 14.25 ಇಂಚು ಇದೆ. ಎಷ್ಟಿದೆ? 14.25 ಇಂಚು ಇದೆ. ಅದಕ್ಕೆ ನಾವು 1 ಇಂಚು ಜಾಸ್ತಿ ಇಟ್ಕೋಬೇಕು. 14.25 ಇಂಚಿಗೆ ನಾವು 1 ಇಂಚು ಜಾಸ್ತಿ ಇಟ್ಕೋಬೇಕು. 15.25. ಓಕೆನಾ? ಇದು 15.25. ಈಗ ನಾವು ಇದಕ್ಕೆ ಒಂದು ಲೈನ್ ಹಾಕ್ಕೊಳ್ಳೋಣ. ಹೀಗೆ ಒಂದು ಲೈನ್ ಹಾಕ್ಕೊಂಡ್ಬಿಡೋಣ. ಈಗ ಇದಕ್ಕೆ ನಾನು
ನೆಕ್ ಸೈಡು ಅಂದರೆ ಕುತ್ತಿಗೆ ಭಾಗನ ನಾನು ಈಗ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕುತ್ತಿಗೆ ಭಾಗನ ನಾವು ಅಳತೆ ಮಾಡ್ಕೋಬೇಕು. ಹೇಗೆ? ಇದು ಕುತ್ತಿಗೆ ಭಾಗ 2 ಇಂಚಿದೆ. ಗೊತ್ತಾಗಲಿಲ್ಲ ಅಂದರೆ ಈಗ ಟೇಪ್ನ ಹೀಗೆ ಫೋಲ್ಡ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಕರೆಕ್ಟಾಗಿ 2 ಇಂಚಿದೆ. ಇಲ್ಲಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಭುಜದ ಅಳತೆ ಎಷ್ಟಿದೆ ಅಂಥೇಳಿ ತಗೋಬೇಕು ನಾವು. ನೋಡಿ, ಭುಜದ ಅಳತೆ 2.25 ಇದೆ. ಈಗ ನಾವು 3/4 ಇಂಚನ್ನ ಜಾಸ್ತಿ ತಗೋಬೇಕು. ಅಂದರೆ 3 ಇಂಚು ತಗೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಬಗಲ್ ಪಾರ್ಟ್ಸ್ನ ತಗೊಳ್ಳೋಣ. ನೋಡಿ, ಹೀಗೆ ತಿರ್ಸ್ಕೊಳ್ಳಿ. ಈಗ ತಿರ್ಸ್ಕೊಂಡು ಹೀಗೆ ಕ್ಲೀನಾಗಿ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಇಲ್ಲಿಂದ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿಂದ ತಗೋಬೇಕು ನಾವು. ನೋಡಿ, ಇಲ್ಲಿಂದ ಇಲ್ಲಿಗೆ ಇಲ್ಲಿಗಿದೆ ಪಾಯಿಂಟ್. ಇದ್ರದ್ದು 5.25 ಇಂಚಿದೆ. ನೋಡಿ, ಇಲ್ಲಿ ನಾವು ಕರೆಕ್ಟಾಗಿ ಹೀಗೆ ಗೊತ್ತಾಗಲಿಲ್ಲ ಅಂದರೆ ಹೀಗೆ ತಗೊಳ್ಳೋಣ. 5.25 ಇಂಚು ಇದೆ ಬಗಲ್ ಪಾರ್ಟು. 5.25 ಇಂಚನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಅಲ್ಲಿಂದ ಅಲ್ಲಿಗೆ ಒಂದು ಲೈನನ್ನು ಎಳ್ಕೊಳ್ಳೋಣ. ಈ ಕಡೆ ಕೂಡ ಭುಜದಿಂದ ಬಗಲ್ ಪಾರ್ಟ್ವರೆಗೂ ನಾವು ಒಂದು ಲೈನನ್ನು ಎಳ್ಕೊಳ್ಳೋಣ. ಇಲ್ಲಿ ಒಂದು ಪಾಯಿಂಟನ್ನು ಮಾಡ್ಕೋಬೇಕು. ಈಗ ಬಗಲಲ್ಲಿ ಒಂದು ಪಾಯಿಂಟನ್ನ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ನಾನು 1.25 ಇಂಚನ್ನ ಬಗಲಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಮೇಲೆ ಭುಜದಿಂದ ನಾನು ಬಗಲ್ ಪಾರ್ಟ್ ಹತ್ರ ಒಂದು 3ಕ್ಕೆ ಒಂದು ಪಾಯಿಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಕೂಡ 3ಕ್ಕೆ ಒಂದು ಪಾಯಿಂಟ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಆ ಪಾಯಿಂಟಿಂದ ಆ ಪಾಯಿಂಟಿಗೆ ಒಂದು ಲೈನ್ನ ಎಳ್ಕೋಬೇಕು, ಒಂದು ಕರ್ವ್ನ ಎಳ್ಕೋಬೇಕು. ಮಧ್ಯೆ 1.25 ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ವಲ್ಲ ಅದ್ರ ಮೇಲೇ ಒಂದು ಕರ್ವ್ನ ಹಾಕ್ಕೋಬೇಕು. ಈಗ ಫ್ರಂಟ್ ಸೈಡು ಬಗಲ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ 5.25 ಇಂಚ್ ಇಟ್ಕೊಂಡಿದ್ವಿ. ಈ ಕಡೆನೂ ಸಹ ನಾವು 5.25 ಇಂಚನ್ನೇ ಇಟ್ಕೋಬೇಕು. ಈ ಕಡೆನೂ ಸಹ ನಾವು 5.25 ಇಂಚನ್ನು ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಳೋಣ. ನಾನು ಈ ಕಡೆ 3 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೆ. ಈ ಕಡೆ ನಾನು 3.25 ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಒಂದು ಡಾಟ್ನ ಇಟ್ಕೊಂಡಿದ್ದೀನಿ, ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು 1.25 ಇಂಚು ನಾನು ಕೊಟ್ಟಿದ್ದೆ ಈ ಕಡೆ ಬ್ಯಾಕ್ ಸೈಡು. ಈಗ ಫ್ರಂಟ್ ಸೈಡು ಬರೀ 1 ಇಂಚಿಗೆ ನಾನು ಒಂದು ಪಾಯಿಂಟ್ನ ಹಾಕ್ಕೊಂಡು ಒಂದು ಕರ್ವ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ನೆಕ್ ರೌಂಡ್ ಶೇಪ್ನ ತೆಗಿಬೇಕು. ನೆಕ್ನ ರೌಂಡ್ ಶೇಪ್ನ ತೆಗಿಬೇಕು. ಅಲ್ಲಿ ನಾನು ಸೊಂಟದ ಹತ್ರ 1 ಇಂಚನ್ನ ಬಿಟ್ಟು ಅಲ್ಲಿಂದ ನಾನು ಬ್ಲೌಸ್ ಅಳತೆಯನ್ನು ಒಂದು ನೆಕ್ ಎಷ್ಟಿದೆ ಬ್ಯಾಕ್ ಅಂಥೇಳಿ ತೊಗೊಂಡು ಅಲ್ಲಿಗೆ ಪಾಯಿಂಟ್ ಹಾಕ್ಕೊಂಡು ಅಲ್ಲಿಂದ ಒಂದು ನೆಕ್ ಲೈನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಸೈಡು ನೆಕ್ ರೌಂಡ್ ಶೇಪ್ನ ತೆಗಿಬೇಕು. ನೋಡಿ ಎಷ್ಟಿದೆ ನೋಡ್ಕೊಳ್ಳೋಣ.
6 ಇಂಚಿದೆ ನೋಡಿ, ಅದು ಪಾಯಿಂಟು ಅಲ್ಲಿಂದ ಅಲ್ಲಿಗೆ 6 ಇಂಚಿದೆ. 6 ಇಂಚೆ ಇಟ್ಕೊಳ್ಳೋಣ. 6 ಇಂಚಿಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಕಡೆ ನಾವು ಬ್ಯಾಕ್ ಸೈಡು 15.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ವಿ. ಈ ಕಡೆನೂ ಕೂಡ ನಾವು 15.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮತ್ತು 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು, ಅಂದರೆ 16.5 ಇಂಚು ಆಗುತ್ತೆ. ಈಗ ಅದಕ್ಕೆ ಒಂದು ಲೈನನ್ನು ಎಳ್ಕೊಳ್ಳೋಣ. ಹದಿನಾರೂವರೆ ಇಂಚಿಗೆ ಒಂದು ಲೈನನ್ನು ಎಳ್ಕೊಂಡು ಮತ್ತು 15.5 ಇಂಚಿಗೂ ಒಂದು ಲೈನನ್ನು ಎಳ್ಕೋಬೇಕು. ಈ ಕಡೆ ನೆಕ್ ಲೈನಿಗೂ ಸಹ ಲೈನನ್ನು ಎಳ್ಕೋಬೇಕು. ನೋಡಿ, 15.5 ಇಂಚು ಬ್ಯಾಕ್ ಪಾರ್ಟ್ ಕೂಡ 15.5 ಇಂಚು, ಫ್ರಂಟ್ ಪಾರ್ಟ್ ಕೂಡ 15.5 ಇಂಚಿಗೆ ಒಂದು ಲೈನನ್ನು ಎಳ್ಕೊಂಡು ಎಕ್ಸ್ಟ್ರಾ ಫ್ರಂಟ್ ಪಾರ್ಟಿಗೆ 1 ಇಂಚನ್ನು ಜಾಸ್ತಿ ತೊಗೋಬೇಕು, ಅಂದರೆ 16.5 ಇಂಚು ಆಗುತ್ತೆ. ನೋಡಿ, ಈಗ 15.5 ಇಂಚು ಫ್ರಂಟ್ ಪಾರ್ಟ್ನ ಇಟ್ಕೊಂಡಿದ್ವಲ್ಲ, ಆ ಲೈನಿಂದ ನಾವು ಈಗ 3.5 ಇಂಚನ್ನ ನಾವು ಕ್ರಾಸ್ ಬೆಲ್ಟಿಗೆ ತೆಕ್ಕೋಬೇಕು. ಅಡ್ಡಪಟ್ಟಿ ಹೇಳ್ತೀವಲ್ಲ, ಅದಕ್ಕೆ ನಾವು 3.5 ಇಂಚು ನೆಕ್ ಸೈಡ್ ಉಕ್ಸ್ ಹಾಕ್ತೀವಲ್ಲ ಆ ಸೈಡು 3.5 ಇಂಚು, ಬಗಲ್ ಸೈಡು 2.5 ಇಂಚನ್ನ ಇಟ್ಕೊಳ್ತಾ ಇದ್ದೀನಿ. ಬಗಲ್ ಸೈಡು 2.5 ಇಂಚು. ಮತ್ತು ಈಗ ನಾನು ಭುಜದ ಹತ್ರ ಮಧ್ಯ ಒಂದು ಪಾಯಿಂಟ್ ಮಾಡ್ಕೋಬೇಕು. ಅಲ್ಲಿಂದ ನಾನು ಒಂದು ಬ್ಲೌಸ್ನ ಅಳತೆ ತಗೊಂಡು ನಿಪ್ಪಲ್ ಪಾಯಿಂಟ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಟಕ್ಸ್ ಹಾಕ್ತೀವಲ್ಲ ನಿಪ್ಪಲ್ ಪಾಯಿಂಟ್ಗೆ, ಅಲ್ಲಿಂದ ಅಲ್ಲಿಗೆ ನಾನು ಒಂದು ನಿಪ್ಪಲ್ ಪಾಯಿಂಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅಲ್ಲಿಂದ ಅಲ್ಲಿಗೆ ಒಂದು ನಿಪ್ಪಲ್ ಪಾಯಿಂಟು ಆಗುತ್ತೆ. ಈಗ ನಾವು ಇದನ್ನು ಗೆರೆನ ಎಳ್ಕೋಬೇಕು. ನೋಡಿ, ಅಲ್ಲಿಂದ ಆ ಡಾಟಿಂದ ಆ ಡಾಟ್ಗೆ ಕರ್ವ್ ಹಾಕ್ಕೊಂಡು ಈ ಡಾಟ್ಗೆ ಒಂದು ಕರ್ವ್ ಸೇರಿಸ್ಬೇಕು. ಹೀಗೆ ಕ್ರಾಸ್ ಬೆಲ್ಟ್ನ ತೆಕ್ಕೋಬೇಕು. ಇದು ಇಂಪಾರ್ಟೆಂಟ್ ಆಗಿರೋದು. ಕ್ರಾಸ್ ಬೆಲ್ಟು ಕರೆಕ್ಟಾಗಿದ್ದರೆ ನಿಪ್ಪಲ್ ಪಾಯಿಂಟು ಅಂದರೆ ಬಪ್ಪು ಶೇಪು ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲೆಲ್ಲ ರೌಂಡ್ ಶೇಪೇ ಕೊಡ್ತಾಯಿದ್ದೀನಿ. ನೋಡಿ, ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಫಸ್ಟು ನಾನು 16.5 ಇಂಚಿಗೆ ಗೆರೆ ಹಾಕಿದ್ನಲ್ಲ, ಆ ಗೆರೆಯಿಂದನೇ ನಾನು ಕಟ್ ಮಾಡ್ಕೊಳ್ತಾ ಇರೋದು. 15.5 ಇಂಚಿಗೆ ಕಟ್ ಮಾಡಲಿಕ್ಕೆ ಹೋಗಬೇಡಿ, 16.5 ಇಂಚಿಗೆ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಆ ಶೇಪ್ನ ನಾನು ಒಂದು ಪಾರ್ಟ್ನ ನಾನು ಈ ಕಡೆ ತೆಕ್ಕೊಳ್ತಾ ಇದ್ದೀನಿ. ಹೀಗೆ ತೆಕ್ಕೊಂಡು ನೋಡಿ, ಈಗ ಭುಜದ ಶೇಪ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ, ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಗಲ್ ಶೇಪ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ನಾನು ಯಾವ ಕಡೆ ತಿರುಗಿಸಿದ್ರೂ ಕರೆಕ್ಟಾಗೇ ಇರುತ್ತೆ. ನೈಸ್ ಬಟ್ಟೆ ಇದ್ದರೆ ಈ ಥರ ತಿರ್ಗ್ಸೋಕ್ಕೆ ಹೋಗಬೇಡಿ, ನೀಟಾಗಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಕ್ರಾಸ್ ಬೆಲ್ಟ್ ಕಟ್ ಮಾಡಿಕೊಂಡೆ. ಗೆರೆ ನಾವು ಲೈನ್ ಹಾಕಿರ್ತೀವಲ್ಲ, ಅದರ ಮೇಲೇ ನಾವು ಕಟ್ ಮಾಡ್ಕೊಳ್ಳೋಣ. ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ, ಇದೇ ಥರನೇ ಕಟ್ ಮಾಡ್ಕೋಬೇಕು. ಈಗ ಎರಡೂ ಪಾರ್ಟ್ನ ಡಿವೈಡ್ ಮಾಡ್ಕೊಳ್ಳೋಣ. ಓಕೆನಾ? ಈಗ ನಾನು ಇದಕ್ಕೆ ಟಕ್ಸ್ ಹಾಕೋದಕ್ಕೆ ನಾನು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಂದ ಅಲ್ಲಿಗೆ ನಾನು 3.5ಗೆ ಒಂದು ಪಾಯಿಂಟ್ನ ಮಾಡಿಕೊಂಡು ಆ ಕಡೆ 1 ಇಂಚು, ಇಲ್ಲಿ ನಾನು
ಇಂಚಿಗೆ ಇಟ್ಕೊಳ್ತೀನಿ. 2.5 ಇಂಚಿಗೆ ಒಂದು ಪಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿ 1.5 ಇಂಚು, ಮತ್ತು ಈ ಕಡೆನೂ ಕೂಡ 1.5 ಇಂಚನ್ನ ಇಟ್ಕೊಳ್ತಿದ್ದೀನಿ. ಈಗ ನಾನು ಟಕ್ಸ್ ಹಿಡಿಲಿಕ್ಕೆ ಆ ಸೈಡ್ 1 ಇಂಚು, ಈ ಸೈಡ್ 1 ಇಂಚನ್ನ ಇಟ್ಕೊಂಡಿದ್ದೀನಿ. ನೋಡಿ, ಇದು ಹೀಗೆ ಗೆರೆ ಎಳ್ಕೋಬೇಕು. ನೋಡಿ, ಇದನ್ನು ಈ ಥರ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಬಪ್ಪು ಚೆನ್ನಾಗಿ ಬರುತ್ತೆ. ಈ ಕಡೆ 1/4 ಇಂಚು ಒಂದು ಪಾಯಿಂಟ್ ಮಾಡಿಕೊಂಡು ಅದಕ್ಕೆ ಗೆರೆನ ಮಾಡ್ಕೊಂಡಿದ್ದೀನಿ. ಈ ಕಡೆಗೂ ಅಷ್ಟೇ, ಇದು ತುಂಬ ಶಾರ್ಟ್ ಆಗಿರುತ್ತೆ, ಇಷ್ಟು ಸಾಕು. ಈಗ ನಾನು ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೋಬೇಕು. ಎಷ್ಟು ನೋಡಿ, ಮಾಡ್ತಾ ಇರೋ ಪಾಯಿಂಟಿಂದನೇ ನೋಡ್ಕೊಳ್ಳಿ. ಈ ಕಡೆಯಿಂದ ನಾನು 1.5 ಇಂಚನ್ನ ತೊಗೊಳ್ತೀನಿ. 1.5 ಇಂಚನ್ನೇ ತೊಗೋಬೇಕು. ಎಲ್ಲ ಪಾಯಿಂಟ್ಸ್ಗಳು 1-1.5 ಇಂಚನ್ನೇ ತೊಗೋಬೇಕು. ನೋಡಿ, ಹೀಗೆ ತಗೊಂಡು ಈಗ ಇದನ್ನು ಓಪನ್ ಮಾಡಿ ಹೀಗೆ ಸಮವಾಗಿಟ್ಕೊಂಡು ನೋಡಿ, ಈ ಥರ ಟ್ಯಾಪ್ ಮಾಡಿದರೆ ಆ ಕಡೆ ಹಾಕಿರೋ ಲೈನ್ಸ್ ಕೂಡ ಈ ಕಡೆ ಬಂದುಬಿಡುತ್ತೆ ನಿಮಗೆ. ಓಕೆನಾ? ಇದನ್ನು ಒಂಚೂರು ಹೀಗೆ ಮಾರ್ಕ್ ಮಾಡ್ಕೊಳ್ಳೋಣ. ಹೇಗೆ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಇದು ಚಾಪೀಸ್ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಲೈನ್ಗಳೇ ಬರ್ತಾಯಿದೆ. ನೀವು ಮಾರ್ಕರ್ನ ತಗೊಳ್ಳಿ. ನೋಡಿ, ಇದು ಫ್ರಂಟ್ ಪಾರ್ಟು ಆಯಿತು. ಈಗ ನಾನು ಬ್ಲೌಸ್ ಬಟ್ಟೆನ ಇಟ್ಟು ನಾನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇಟ್ಟು ಈಗ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಇದೇ ಥರನ ಕಟ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ, ಅದ್ರ ಬಗ್ಗೆನೇ ನಾನು ರಿಪ್ಲೈ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಬ್ಯಾಕ್ ಪಾರ್ಟು ಕಟ್ ಮಾಡ್ತಿರೋದು. ನೋಡಿ, ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಪೀಸ್ನ ಇಟ್ಟು ನಾವು ಈ ಥರ ಕಟ್ ಮಾಡ್ಕೋಬೇಕು. ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ ಫೋಲ್ಡ್ ಆಗಿರೋ ಕಡೆ ನಮ್ಮ ಕಡೆ ಮಾಡಿಕೊಂಡು ಕರೆಕ್ಟಾಗಿ ಕಟ್ ಮಾಡಿಕೊಡ್ರಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಫೋಲ್ಡ್ ಆಗಿರೋದು ಯಾವತ್ತೂ ನಮ್ಮ ಕಡೆ ಇರಬೇಕು. ಬಟ್ಟೆ ಓಪನ್ ಆಗಿರೋದು ನೀವು ಫ್ರಂಟ್ ಸೈಡ್ನ ಇಟ್ಕೊಳ್ಳಿ. ನೋಡಿ, ಈ ಥರ ಲೈನಿಂಗ್ ಬಟ್ಟೆನ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಾವು
ಮೇಲಿನ ಬಟ್ಟೆನ ಅದರಂತೆಯೇ ಕರೆಕ್ಟಾಗಿ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಆಯಿತು. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ ಕೂಡ ಅದೇ ಥರ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇವತ್ತು ನಾನು ಫ್ರಂಟು ಬ್ಯಾಕು ಮತ್ತು ಕ್ರಾಸ್ ಬೆಲ್ಟ್ನ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂಥೇಳಿ ನಾನು ಇವತ್ತು ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಮತ್ತು ಉಕ್ಸ್ ಪಟ್ಟಿಗಳನ್ನು ಹೇಗೆ ಕಟ್ ಮಾಡ್ಕೋಬೇಕು ಮತ್ತು ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.